ಕೊಂಬುಡಿ ಐತೆ ತಳೆ ಬಿಡಿ ಮೂಗ್ತಾರೆ ಬಿಡಿ. ಸರ್ ನಿಮ್ಮ ಹೆಸರು ಹೇಳಿ. ನಾರಾಯಣಪ್ಪ. ಯಾವೂರು? ಮುರೇನಾಯ್ಕನಹಳ್ಳಿ. ಸಿದ್ದೂರುಪೇಟೆ ಹತ್ರನಾ? ತಾಲೂಕು. ಸಿದ್ದೂರುಪೇಟೆ ಹತ್ರ. ಎಷ್ಟಲ್ಲಗವೆ? ಎರಡಲ್ಲ. ಏನು ಹೇಳ್ತಿದ್ದೀರ ವ್ಯಾಪಾರ? 140. ಸಿದ್ಧಗಂಗೆ ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು? ನಿನ್ನೆ ವ್ಯಾಪಾರಕ್ಕೆ ಬಂದಿದ್ದಾರೆ ಈಗ. ಹಾಂ ಹೇಳಿ ಸ್ವಾಮಿ, ಯಾವ ಊರು ನಿಮ್ಮದು? ಹರಪನಹಳ್ಳಿ ತಾಲೂಕು, ಚಿಗಟೇರಿ ಗ್ರಾಮ, ವಿಜಯನಗರ ಡಿಸ್ಟಿಕ್. ಪ್ರತಿ ವರ್ಷನೂ ಸಿದ್ಧಗಂಗೆ ಜಾತ್ರೆ ಬರ್ತೀವಿ. ಚಿಗಟೇರಿ ಗ್ರಾಮದಿಂದ ಈ ಸಲ ಒಂದು 20 ಜನ ಬಂದವ್ರೆ. ಒಟ್ಟು ಎಷ್ಟು ಜೊತೆ ತೊಗೊತೀರಾ? ಒಂದು 15 ಜೊತೆ ಬೇಕು. ವ್ಯಾಪಾರಸ್ಥರು, ರೈತರು ಸೇರಿ ಒಟ್ಟಿಗೆ ಬಂದಿವಿ. ವ್ಯಾಪಾರಸ್ಥರು ಇದಾರೆ ನಿಮ್ಮೂರಲ್ಲಿ? ವ್ಯಾಪಾರಸ್ಥರು ಅವರು ನಾಗರಾಜ್ ಅಂತ, ಈ ಕಡೆಗೆ ಬಾವಳ್ಳಿ ಸಿದ್ಲಿಂಗಪ್ಪ ಅಂತ ಗುರುಸಿದ್ದಪ್ಪರು, ಆಮ್ಯಾಕ ಮೋತಿ ವೀರಣ್ಣ ಅಂತ ಒಬ್ರು ಬಂದವ್ರೆ. ಹಳೆ ಎತ್ತದು. ಒಟ್ಟು ಎಷ್ಟು ಜೊತೆ ತೊಗೊಂತೀರಾ ವ್ಯಾಪಾರದವರು? ಜೊತೆ ಬೇಕಣ್ಣ ಎಲ್ಲ. ಅಲ್ಲ ವ್ಯಾಪಾರದವ್ರು ಎಷ್ಟು ಜೊತೆ ತೊಗೊಂತಾರೆ? ವ್ಯಾಪಾರದವ್ರು ಅವ್ರು ಒಂದು 2 ಗಾಡಿ ತೊಗೊಂತಾರೆ. ಎಷ್ಟು ಜೊತೆ ತೊಗೊಂತೀರಾ? ಮನುಷ್ಯ ಒಂದು 3 ಜೊತೆ. 3 ಜೊತೆ. ಮನೆ ಹತ್ರನೇ ಮಾರೋದು, ಊರಲ್ಲೇ ಮಾರೋದ ಅಥವಾ ಸಂತೆಗೆ ಹಾಕದ? ಮನೆ ಹತ್ರನೇ ಮಾಡ್ತೀವಿ. ಮನೆ ಹತ್ರ ಮಾಡ್ತೀರಾ? ಇನ್ನು ರೈತರೆಲ್ಲ ಒಟ್ಟು ಒಂದೊಂದು ಜೊತೆ ತೊಗೊತೀರಾ? ನಿಮ್ಮ ಹೆಸರು ಹೇಳಿ ಸರ್. ಏನು? ನಾಗರಾಜ್. ಅವ್ರು ಹಿಂದೆ ಇದಾರಲ್ಲ, ಅವ್ರು ಮೋತಿ ವೀರಣ್ಣ ಅಂತ, ಅವರು ಇಬ್ರು ವ್ಯಾಪಾರಸ್ಥರು. ಅವ್ರಿಬ್ರು ವ್ಯಾಪಾರಸ್ಥರು ಭಾಳ ಹಳೆ ತಲೆ ಅದು. 3 ಜೊತೆ ಹಾಕೊಂತೀರಾ ಇಬ್ರು? ಇವರು ರಾಮನಗೌಡ್ರ ಅಂತ, ಇವ್ರಿಗೆ ಒಂದ್ ಜೊತೆ ಬೇಕು. ಇವರು ಮೆಂತ್ಯದಿಂಡಿ ಹೇಳಿ. ಅವರು ನೀವೇ ಮಾತಾಡಿ. ಹೇಳಿ ನಿಮ್ಮ ಹೆಸರು ಹೇಳಿ. ಮೆಂತ್ಯದಿಂಡಿ ಜಯೇಂದ್ರಪ್ಪನವರು. ರಮೇಶ್ ಅಣ್ಣ ಹೇಳ್ರಿ. ಅಜಾ ಈ ಕಡೆ ಬನ್ನಿ. ಹೇಳಿ ನಿಮ್ಮ ಹೆಸರು ಹೇಳಿ. ಅದೇ ಊರೇನಾ? ಚಿಗಡಿಗೆರೆನಾ? ಬಿಡಿ, ಏನು ಎಳೆ ಮಕ್ಕಳು ಹೇಳ್ಕೊಡಂಗೆ ಹೇಳ್ಕೊಡ್ಬೇಕಾ? ಇವಾಗ ಯಾರಿಗಿದು? ಯಾರಿಗ? ನೋಡ್ರಿ, ನಮಗೆ ಗಿರೀಶಣ್ಣ ಎತ್ತು ಬೇಕು. ಅವ್ರು ದೊಡ್ಡ ರೇಟ್ ಹೇಳ್ತಾ ಇದಾರೆ, 140 ಹೇಳ್ತಾ ಇದಾರೆ. ನಾವು 1 ಅದವಿ. ಅವ್ರು ನಮಗ್ ಬಿದ್ದಿಲ್ಲ ಅಂತಾರ. ನಮಗ್ ಇಲ್ಲಿಂದ ಖರ್ಚು ಐತಿ. ದೇಶಿಗೆ ಅಲ್ಲಲ್ಲ, ನಿಮ್ಗೂ ಖರ್ಚಿದೆ. ಅವರು ಈಗಿನ ವ್ಯಾಪಾರದಲ್ಲಿ ಅಷ್ಟು ಕಮ್ಮಿ 1 ಕೇಳಿದ್ರೆ ಅವ್ರು ನೀವು ಯೋಚನೆ ಮಾಡ್ಬೇಕು. ಅಲ್ಲ, ಮೇಲೆ 5, 6 ಬಂದ್ರೆ ಸೈ. ಅವ್ರ 140 ಅಂದ್ರೆ ಇಲ್ಲಿಂದ ಬಾಡಿಗೆ 140 ಅಂದಿದ ತಕ್ಷಣ ಅವ್ರು 140ಗೆ ಕೊಡಲ್ಲ. ಏನೋ ಇದ್ ಮಾಡ್ಕೊಂಡು ಅನುಸರಿಸ್ಕೊಂಡು ತಗೋಬೇಕು. 1 ಕೇಳಿದ್ರೆ ಪಾಪ ಅವರು ಬಂಡವಾಳ ಹಾಕಿರ್ತಾರೆ ಈಗ. ಅಲ್ಲ, ನಿಮ್ಗೆ ಇದು ಖರ್ಚು ಹೋಗ್ಬಿಟ್ಟು 75, 80, 90 ಕೊಟ್ರೆ ಅವ್ರಿಗೂ ವರ್ಕೌಟ್ ಆಗ್ಬೇಕಲ್ಲ. ಅವರು ಒಂದು ಜಾತ್ರೆ ಮಾಡ್ಬೇಕು, ಅವ್ರಿಗೂ ಒಂದು 5,000 ಸಿಗ್ಬೇಕಲ್ಲ. ನಾವು ಮುಂದೆ ತಿರುಗಿ ಎತ್ತು ಕಟ್ಬೇಕಲ್ಲ. ನಮಗೆ ಒಂದು 5,000 ಉಳಿಲ್ಲ ಅಂತಲೇ ನಾವು ಅಲ್ಲಿಂದ. ಎಲ್ಲರಿಗೂ ಆಸೆ ಇರುತ್ತೆ. ಅಲ್ಲ ಸರ್, ಅವ್ರು 5,000 ದುಡಿಲಿ ಅಂತಾನೆ ಇದು ಒದ್ದಾಡ್ಕೊಂಡು ಮನೆ ಬದುಕೆಲ್ಲ ಬಿಟ್ಟು ಬಿಟ್ಟು ಸಂಸಾರ ಎಲ್ಲ ಬಿಟ್ಟು ನಾವು ಬಂದಿಲ್ಲ. ಅವ್ರೆ ಅಲ್ಲ, ಬೇಜಾರು ಮಾಡ್ಕೊಂಬಿಡಿ. ನಿಮ್ಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ. ಪಾಪ ಅವ್ರಿಗೆ ಬಿಟ್ಟು ಕೊಡ ಅಂತ ಕೇಳ್ತಾ ಇಲ್ಲ. ಏನೋ ಒಂದೀಟ್ ಸರ್ಕಬೇಕು, ಅವರು ಸೋಲ್ಬೇಕು. ಅಲ್ಲ, ಸೋಲ್ತಾರೆ. 140 ಅಷ್ಟೇ ಕೊಡಿ ಅಂತ ಅವ್ರೇನು ಹೇಳೋದಿಲ್ಲ. ಅವರು ಅಷ್ಟೇನು ಕೇಳೋಲ್ಲ. ಏನು ಅವ್ರಿಗೂ ಒಂದು 5,000 ಸಿಗ್ಬೇಕು. ಅವರು ಒಂದು ಉದ್ಯೋಗ ಒಟ್ಕೊಂಡಿರ್ತಾರೆ. ನೀವು ನಿಮ್ಮೂರಿಂದ ಒಬ್ರೇನಾ ಇನ್ನ ಬಂದಿದ್ದೀರಾ? ಒಂದು 8 ಜನ ಬಂದಿದ್ದೀವಿ. ಜೋಡಿ ಬಂದವೆ. ಜೋಡಿ ಬಂದಿದಾವ? ನಿಮ್ದು ಒಂದೇ ಜೋಡಿ? ಇಲ್ಲ, 3 ಜೋಡಿ. ಓ, ನಿಮ್ದು 3 ಜೋಡಿನಾ? ಎಲ್ಲ ಸಣ್ಣವು. ಅಂದ್ರೆ ರೈತರ ವ್ಯಾಪಾರಸ್ಥರ ನೀವು? ನಾವು ರೈತರು, ವ್ಯಾಪಾರ ಎರಡೂ. ಜಾತ್ರೆಗಳು ಮಾತ್ರ ಮಾಡ್ತೀರಾ? ಎಷ್ಟು ಜಾತ್ರೆ ಮಾಡ್ತೀರಾ? ಎಲ್ಲ ಜಾತ್ರೆಗೂ ಹೋಗ್ತೀರಾ? ಮೊಬೈಲ್ ನಂಬರ್ ಹೇಳಿ. 99 80 69 45 61. ಸರ್ ನಿಮ್ಮ ನಂಬರ್ ಹೇಳಿ ವ್ಯಾಪಾರಸ್ಥರು. 95 35 85 47 78. ಮತ್ತು ಇನ್ನೊಬ್ರು ಇದ್ರಲ್ಲ, ಅಲ್ಲ ವ್ಯಾಪಾರಸ್ಥರು. ನಿಮ್ದೊಂದು ಹೇಳಣ್ಣ, ರಮೇಶ್ ಅಣ್ಣ ಮಾತಾಡಲಿ. ಅವ್ರು ಕೇಳಿ. 00 ಇವ್ರದೊಂದು 14 ಎಷ್ಟು ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ಸರ್? ನಾವೊಂದು 30 ಲೆಕ್ಕಾಚಾರ ನಮ್ಮದು. ಆಯ್ತು ಸರ್, ಧನ್ಯವಾದಗಳು.